ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಗೈಸ್, ಈ ಬ್ಲಾಗು ಇಲ್ಲಿ ಬಂದೇ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಇಲ್ಲಿ ಬಂದೇ ಸ್ಟಾರ್ಟ್ ಆಗ್ತಾ ಇದೆ. ಆಲ್ರೆಡಿ ನಮ್ಮ ಮೇರಾ ಬಾಯ್ ಬಂದಿದ್ದಾನೆ. ಅವ್ರನ್ನೂ ಎಲ್ಲರನ್ನೂ ನಮ್ಮೂರಲ್ಲೆಲ್ಲರೂ ಇನ್ವೈಟ್ ಮಾಡಿದ್ವಿ. ಬಂದಿದ್ದೀನಿ ಎಲ್ಲರೂ. ಬನ್ನಿ ಗೈಸ್, ಇವಾಗ ಶೇಷಾದ್ರಿ ಬಂದಿದ್ದಾರೆ. ಅವ್ರು ಒಳಗಡೆ ಹೋದ ಇವಾಗ ಮಾಡ್ಕೊಂಡ್ಬನ್ನಿ ಅಣ್ಣ ಒಂದು ನಿಮಿಷ ಅಂತ ಹೇಳೋಕ್ಕಾಗಲ್ಲ ಗೈಸ್. ಇಲ್ಲೇ ಅದೇ ಓಡೋಗ್ತಾನೆ. ಆ ಕಡೆ ಹೇಳಿ ಸಿಕ್ಕಾವ ಬಾ. ಎಲ್ಲವನ ಗೈಸ್ ಅಲ್ಲೇ ಸಿಯಾ ಬಂದ್ಬಿಟ್ಟವಾ ಬಾರ ಬನ್ನಿ ಗೈಸ್. ಇವಾಗ ಹೇಗಿದೆ ಪ್ರಿಪ್ರೇಷನ್ ಅಂತ ನಾನು ಈಗ ನೋಡಿಲ್ಲ. ಫ್ರೆಂಡಲ್ಲಿ ಮಾತ್ರ 2 ಬ್ಯಾನರ್ ಹಾಕಿದ್ದಾರೆ. ಇವರು ನಮ್ಮ ಅತ್ತೆ, ನಮ್ಮ ಅಕ್ಕ, ನಮ್ಮ ಅಣ್ಣ ಇವ್ರ ಪಾಪುನೇ ಇವತ್ತು ನಾಮಕರಣ ಇರೋದು. ಪಾಪು ಹೇಗಿದೆ ಏನೋ ಗೈಸ್ ನೋಡ್ಬೋದು. ಪಾಪು ಬಂದು ಇದೇ ಪಾಪು ನಾಮಕರಣ ಆಗಿದ್ದು. ಹೆಸರೇನಪ್ಪ ಅಂತ ಹೇಳಿದ್ರೆ ರಿತಿಕಾಶ್ರೀ ಅಂತ ಗೈಸ್. ರಿತಿಕಾಶ್ರೀ ಅಂತ ನೇಮ್. ಮತ್ತೆ ಪಾಪು ನೋಡಿ ಗೈಸ್, ಪಾಪು ಹೇಗಿದೆ ಅಂತ. ಈ ಪಾಪು ಬಂದು ಇಲ್ಲಿದಾರಲ್ಲ ನಮ್ಮ ಅಕ್ಕ ಮತ್ತೆ ನಮ್ಮ ಅಣ್ಣ ಇಬ್ಬರದು ಪಾಪು ಇದು. ಪಾಪು ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ನೇಮ್ ಹೇಗಿದೆ ಅಂತ ಅದನ್ನು ಕಮೆಂಟ್ ಮಾಡಿ. ಇವ್ರು ಬಂದು ನಮ್ಮ ಮಾವ. ಇವ್ರು ಬಂದು ನಮ್ಮ ಅತ್ತೆ. ನಮ್ಮ ಅತ್ತೆ ನಮ್ಮ ಮಾವ ಮಗಳು ಇವ್ರು. ಮತ್ತೆ ಇವರು ಅವ್ರ ಹಸ್ಬೆಂಡ್ ಅಂದ್ರೆ ಅಣ್ಣ ಅಕ್ಕ ಇಬ್ರು ಅವರು. ಇವರು ಮತ್ತೆ ಆ ಕಡೆ ಇದಾರೆ. ಆ ಕಡೆ ಅವರಿಬ್ರು ಮಗಳು. ಇವಾಗ ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ಅಲ್ಲಿ ಮಗು ಫೋಟೋ ಬಿಟ್ಟು ಇವಾಗ ಊಟಕ್ಕೆ ಬಂದಿದ್ದೀವಿ. ಬನ್ನಿ ಬೇಗ ಊಟ ಮಾಡಿ ಸ್ವಲ್ಪ ಫೋಟೋ ಶೂಟ್ ತೆಗಿಬೇಕು. ಒಂದು ಫಸ್ಟ್ ಹೇಗಿದೆ ಅಂತ ನಿಮಗೆ ಒಂದು ಶಾರ್ಟ್ಸ್ ಹಾಕ್ತೀನಿ ನೋಡಿ ಪ್ಲೀಸ್. ಎಂಜಾಯ್ ಮಾಡಿ ಬನ್ನಿ. ಇವಾಗ ಬೇಗ ಊಟ ತಿಂದು ಫೋಟೋ ಶೂಟ್ ಕೊಡೋಣ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಇನ್ವೈಟ್ ಮಾಡಿದ್ದು ಅವ್ರಿಗೂ ಎಲ್ಲರೂ ಇನ್ವೈಟ್ ಮಾಡಿದ್ವಿ. ಊಟ ಮಾಡೋಣ. ಗೈಸ್ ಅವಾಗ ಕ್ಲಾರಿಟಿ ತೋರಿಸ್ತಾಗಿಲ್ಲ, ಯಾರು ಇಲ್ಲ ಸ್ಟೇಜ್ ಮೇಲೆ. ತೋರಿಸ್ತೀನಿ ನೋಡಿ ಗೈಸ್ ಹೇಗಿದೆ ಏನು ಅಂತ. ಮಗು ನೋಡಿ ಗೈಸ್, ಮಗು ಹೇಗಿದೆ ಅಂತ. ಮಗು ಮುದ್ದಾಗಿದೆ. ಮಗು ಹೆಸರು ಬಂದು ನೋಡ್ಬೋದು ರಿತಿಕಾಶ್ರೀ ಅಂತ. ನೇಮ್ ರಿತಿಕಾಶ್ರೀ ಅಂತ ಇಟ್ಟಿದ್ದಾರೆ. ನೇಮ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಮಾತ್ರ ಮರಿಬೇಡಿ. ಇಲ್ಲೆಲ್ಲ ಚೇರ್ಸ್ ಹಾಕಿದ್ದಾರೆ ನೋಡ್ಬೋದು. ಎಲ್ಲ ಇವಾಗ ಎತ್ತಿಕ್ತಾ ಇದಾರೆ. ಚೇರ್ಗಳೆಲ್ಲ ಎತ್ತಿಕ್ತಾ ಇದಾರೆ. ಆ ಕಡೆ ಫುಡ್ ಇತ್ತು, ಫುಡ್ ಕೌಂಟರು. ಅಲ್ಲಿ ಎಲ್ಲ ಊಟ ಮಾಡಿ ಎಲ್ಲ ಇದು ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಹೇಗೆ ಇಟ್ಟಿದ್ದಾರೆ ಏನಂತ. ಡೆಕೋರೇಷನ್ ಹೇಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಗೈಸ್. ಇಲ್ಲಿ ನೋಡ್ಬೋದು ನೇಮ್ ನೋಡಿ ಗೈಸ್. ಕ್ಲಾರಿಟಿ ಆಗಿ ಗೊತ್ತಾಗುತ್ತೆ. ಇವಾಗ ಕ್ಲಾರಿಟಿ ಆಗಿ ನೋಡ್ಬೋದು. ಮಗು ನೋಡಿ ಗೈಸ್. ಮತ್ತೆ ಮಗುಗೆ ತೊಟ್ಲಿ ಇಲ್ಲಿದೆ. ಇವಾಗ ಅಷ್ಟೇ ಇಲ್ಲಿ ಹೋಗ್ಬೇಕು.
ಗೈಸ್ ಇಲ್ಲೊಂದು ಗಾಡಿ ಇದೆ, ಸೇಮ್ ನಮ್ಮ ಮನೆ ಹತ್ರ ಇರೋದಂತಾನೆ ಗಾಡಿ ಗೈಸ್. ಸೇಮ್ ನೋಡ್ಬೋದು, ನಮ್ಮ ಮನೆಯಿಂದ ಇಲ್ಲಿಗೆ ಎತ್ಕೊಂಡ್ ಬಂದಂಗಿದೆ ಗೈಸ್. ಗಾಡಿ ಹಂಗಿದೆ ಸೇಮ್, ಏನು ಚೇಂಜ್ ಇಲ್ಲ, ಸೇಮ್ ಹಂಗೆ ನೋಡ್ಬೋದು ಹೇಗಿದೆ ಅಂತ. ಸೇಮ್ ಆಸ್ ಇಟ್ ಈಸ್ ಇದೆ ಎಲ್ಲ ನೋಡ್ಬೋದು. ಬನ್ನಿ ಗೈಸ್ ಬೇಗ ಬೇಗ. ಹಲೋ ಗೈಸ್, ಈಗ ತಾನೆ 1 hour ಆಯ್ತು ಊಟ ಮಾಡಿ. ಅಲ್ಲಿಂದ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ವಿಡಿಯೋ ಮಾಡೋಣ ಅಂದ್ಕೊಂಡೆ. ಇವತ್ತು ಈಗ ಬಂದು ಮತ್ತೆ ಟೌನ್ಗೆ ಹೋಗಿದೆ, ಕನಕಪ್ಪ ಟೌನ್ಗೆ. ಅದೇ ಸ್ವಲ್ಪ ವರ್ಕ್ ಇತ್ತು, ಅದು ನಮ್ಮ ಅವರು ಹೊಸ ಡ್ಯಾನ್ಸರ್ಗಳು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅದರಲ್ಲೂ ಸ್ವಲ್ಪ ವರ್ಕ್ ಇತ್ತು. ಆ ವರ್ಕೆಲ್ಲ ಮುಗಿಸ್ಕೊಂಡ್ಬರೋಷ್ಟರಲ್ಲಿ 7 ಆಯಿತು. ನಾನು ಬಂದುಬಿಟ್ಟೆ, ನಾವಪ್ಪ ಬಂದಿರಲಿಲ್ಲ. ಮತ್ತು ನಾನು ಬಂದು ಸ್ವಲ್ಪ ಬ್ಲಾಗೆಲ್ಲ ಹೇಗೆ ಏನೋ ಪ್ರಾಜೆಕ್ಟ್ ಮಾಡಿ ಪ್ಲಸ್ ಒಂದು ಎಡಿಟ್ ಮಾಡಬೇಕಾಗಿತ್ತು. ಫ್ಯಾಮಿಲಿ ಫಂಕ್ಷನ್ಗೆ ಒಂದು ವಿಡಿಯೋಸ್ ಎಲ್ಲ ಮಾಡಿದ್ದೆ, ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಇಲ್ಲ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಮಾಡೋಷ್ಟರಲ್ಲಿ ಇಷ್ಟೊತ್ತಾಯಿತು. ಮತ್ತು ಅವಾಗ ನೈಟ್ ಆಗೋಗಿತ್ತು, ಅದು ವಿಡಿಯೋ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಡೈರೆಕ್ಟ್ ಊಟ ಮಾಡಿ ಇವಾಗ ಈ ವ್ಲಾಗ್ ಎಂಡ್ ಮಾಡೋಕ್ಕೆ ಎಂಡಿಂಗ್ ಬಂದಿದೆ ಗೈಸ್. ಈ ವ್ಲಾಗ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಸಿಗೋಣ ನಾಳೆ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.